ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಕಳೆದ ಸೆಷನ್ನಲ್ಲಿ ನಾವು ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಎಂಬ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವೇದಗಳ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನವನ್ನು ನಾವು ಅಭ್ಯಾಸ ಮಾಡಿದ್ವಿ. ಈಗ ಪ್ರಸ್ತುತ 48ನೆಯ ಅಧಿವೇಶನದಲ್ಲಿ ಪ್ರಾಚೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನಕ್ಕೆ ಸಂಬಂಧಿಸಿದಂತೆ ಮುಂದುವರೆದ ಭಾಗವಾದಂತಹ ಧರ್ಮಶಾಸ್ತ್ರಗಳ ಕಾಲ, ಮಹಾಕಾವ್ಯಗಳ ಕಾಲ, ಪುರಾಣಗಳ ಕಾಲ ಹಾಗೂ ಬೌದ್ಧ ಧರ್ಮದ ಪ್ರಾಬಲ್ಯಗಳ ಕಾಲಗಳಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಬೇಕಾಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಈ ಸೆಷನ್ನ ಪ್ರಮುಖ ಉದ್ದೇಶ ಏನಪ್ಪ ಅಂತೇಳಿ ಈಗ ನಾವು ನೋಡೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್ ಆಫ್ ದಿಸ್ ಸೆಷನ್. ಟು ಅಂಡರ್ಸ್ಟ್ಯಾಂಡ್ ದ condition of women during epic age, ಧರ್ಮಶಾಸ್ತ್ರ and Puranas period and Buddhist period. ಮಹಾಕಾವ್ಯಗಳ, ಧರ್ಮಶಾಸ್ತ್ರಗಳ, ಪುರಾಣಗಳ ಕಾಲ ಹಾಗೂ ಬೌದ್ಧ ಧರ್ಮದ ಪ್ರಾಬಲ್ಯದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ಈ ಸೆಷನ್ನಲ್ಲಿ ತಿಳಿದುಕೊಳ್ಳೋಣ. During the period of epics, theological and Puranas, ಮಹಾಕಾವ್ಯಗಳು, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳ ಕಾಲದಲ್ಲಿ ಸ್ತ್ರೀಯರ ಸ್ಥಾನಮಾನ ಹೇಗಿತ್ತು? ಈಗ ಬನ್ನಿ, ಮಹಾಕಾವ್ಯಗಳು. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 2 ಮಹಾಕಾವ್ಯಗಳಿದೆ. ಒಂದು ಮಹಾಭಾರತ, ಇನ್ನೊಂದು ರಾಮಾಯಣ. ಮಹಾಕಾವ್ಯಗಳಾದಂತಹ ಮಹಾಭಾರತ ಮತ್ತು ರಾಮಾಯಣಗಳು ಸ್ತ್ರೀಯರಿಗೆ ಉತ್ತಮವಾದಂಥ ಸ್ಥಾನಮಾನವನ್ನು ಕಲ್ಪಿಸಿದ್ದವು. ಒಂದು ರೀತಿಯಲ್ಲಿ ಹೇಳುವುದಾದರೆ ಈ 2 ಅಂದರೆ ಮಹಾಭಾರತ, ರಾಮಾಯಣ ಮಹಾಕಾವ್ಯಗಳ ಕೇಂದ್ರ ಬಿಂದುಗಳು ಮಹಿಳೆಯರೇ ಆಗಿದ್ದರು. ಗೊತ್ತಿದೆ ನಿಮ್ಮೆಲ್ರಿಗೂ ಕೂಡ. ರಾಮಾಯಣದಲ್ಲಿ ಸೀತೆಯ ಕಾರಣಕ್ಕಾಗಿ ಹಾಗೂ ಮಹಾಭಾರತದಲ್ಲಿ ದ್ರೌಪದಿಯ ಕಾರಣಕ್ಕಾಗಿ ಘೋರ ಯುದ್ಧಗಳೇ ನಡೆದಿರುವಂಥದ್ದು ನಮಗೆ ಇತಿಹಾಸದ ಮೂಲಕ ನಾವು ತಿಳಿದುಕೊಂಡಿದ್ವಿ. ಜೊತೆಗೆ ಈ ಕಾಲದಲ್ಲಿ ಸ್ವಯಂವರ ಸಿಸ್ಟಮ್ ಇನ್ ಪ್ರಾಕ್ಟೀಸ್, ಸ್ವಯಂವರ ಪದ್ಧತಿ ಜಾರಿಯಲ್ಲಿತ್ತು. ಈ ಮಹಾಕಾವ್ಯಗಳ ಕಾಲದಲ್ಲಿ ಸ್ತ್ರೀಯರಿಗೆ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಮತ್ತು ಸ್ವಾತಂತ್ರ್ಯವನ್ನು ನೀಡುವಂತಹ ಒಂದು ಸ್ವಯಂವರ ಪದ್ಧತಿ ಈ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇತ್ತು. ಅಂದರೆ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಮಹಿಳೆಗೆ ಒಂದು ರೀತಿಯ ಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಈ ಅವಧಿಯಲ್ಲಿ ಕಲ್ಪಿಸಿಕೊಡಲಾಗಿತ್ತು. ವಿದ್ಯಾರ್ಥಿಗಳೇ, ಶೌರ್ಯ ಮತ್ತು ಕ್ಷಾತ್ರ ತೇಜಸ್ಸಿನಲ್ಲಿ ಈ ಕಾಲದಲ್ಲಿರುವಂಥ ಮಹಿಳೆಯರು ಪುರುಷನಿಗಷ್ಟೇ ಸರಿ ಸಮಾನರಾಗಿದ್ದರು ಅಂತ ನಾವು ಹೇಳಬಹುದು. ಅಂಥವರಲ್ಲಿ ಪ್ರಮುಖರು ಯಾರಪ್ಪ ಅಂತ ಅಂದರೆ ಶೌರ್ಯ ಪರಾಕ್ರಮದಲ್ಲಿ ಪುರುಷರಿಗಷ್ಟೇ ಸರಿ ಸಮಾನವಾದಂಥ ಪ್ರಮುಖ ಸ್ತ್ರೀಯರು ಯಾರಿದ್ರಪ್ಪ ಅಂತ ಅಂದರೆ ಕೈಕೇಯಿ, ಸೀತೆ, ರುಕ್ಮಿಣಿ, ಸತ್ಯಭಾಮ, ಸುಭದ್ರ, ದ್ರೌಪದಿ, ಸಾವಿತ್ರಿ ಇನ್ನು ಮುಂತಾದವಂಥವರು ಈ ಕಾಲದಲ್ಲಿ ಗುರುತಿಸಿಕೊಂಡಿದ್ದರು. ಮಹಾಭಾರತದಲ್ಲಿ ಸ್ತ್ರೀ ಪುರುಷರಿಗೆ ಸಾಮಾಜಿಕ, ರಾಜಕೀಯ, ನೈತಿಕ ಮುಂತಾದ ವಿಷಯಗಳಲ್ಲಿ ಸಲಹೆ ಸೂಚನೆ ಮತ್ತು ಮಾರ್ಗದರ್ಶನ ನೀಡಿದ್ದಕ್ಕೆ ಹಲವಾರು ನಿದರ್ಶನಗಳೇ ನಾವು ನೋಡಿದ್ದೀವಿ. ವುಮೆನ್ ರೋಲ್ ಮಾಡೆಲ್ಸ್ ಅಂದರೆ ಈ ಕಾಲದಲ್ಲಿ ಇದ್ದಂತಹ ಆದರ್ಶ ಮಹಿಳೆಯರು. ಅದರಲ್ಲಿ ಮೊದಲನೇದಾಗಿ ಅಹಲ್ಯ, ಸೀತಾ, ದ್ರೌಪದಿ, ಮಂಡೋದರಿ, ತಾರಾ. ಈ ರಾಮಾಯಣ ಮತ್ತು ಮಹಾಭಾರತದ ಕಾಲದಲ್ಲಿ ಪ್ರಸ್ತಾಪಿಸಲಾಗಿರುವಂಥ 5 ಆದರ್ಶ ಮಹಿಳೆಯರು ಯಾರಪ್ಪ ಅಂತಂದರೆ ಆಗಲೇ ಹೇಳಿದಂತೆ ಅಹಲ್ಯ, ಸೀತಾ, ದ್ರೌಪದಿ, ತಾರಾ, ಮಂಡೋದರಿ. ಇವರನ್ನು ಆದರ್ಶ ನಾರಿಯರು ಅಂತೇಳಿ ನಾವು ಕರಿತೀವಿ. ಇವರು ಸಮಸ್ತ ಹಿಂದೂಗಳಿಗೆ ವಂದನೀಯರು.
ನೆಕ್ಸ್ಟ್ ನೋಡೋಣ. ಡ್ಯೂರಿಂಗ್ ದ ಪೀರಿಯಡ್ ಆಫ್ ಥಿಯೋಲಾಜಿಕಲ್ ಆ್ಯಂಡ್ ಪುರಾಣಸ್, ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು? During the theological and Puranas period, the role of women were restricted and their freedom was curbed so that there was worsened. ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಸ್ತ್ರೀಯರ ಪಾತ್ರದ ಮೇಲೆ, ಅಂದರೆ ಅವರ ಸ್ಥಾನಮಾನದ ಮೇಲೆ ನಿರ್ಬಂಧಗಳನ್ನು ಸಾಕಷ್ಟು ವಿಧಿಸಿ ಅವರ ಎಲ್ಲ ರೀತಿಯ ಸ್ಥಾನಮಾನಗಳು ಕುಂಠಿತಗೊಳ್ಳುವಂತೆ ಮಾಡಿದವು. ಈ ಅವಧಿಯಲ್ಲಿ ಗುರುತಿಸಿಕೊಂಡಿದ್ದಂತಹ ಸ್ಮೃತಿಕಾರ ಅಂತ ಹೇಳಿ ಖ್ಯಾತಿ ಪಡೆದಿದ್ದಂತಹ ಮನು ಎಂಬ ಸ್ಮೃತಿಕಾರ ಹೇಳ್ತಾರೆ, ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಎಂಬ ಈ ಹೇಳಿಕೆಯು ಅವರು ಕೊಟ್ಟಿದ್ದರಿಂದಾಗಿ ಸ್ತ್ರೀಯರ ಸ್ವಾತಂತ್ರ್ಯದ ವಿಚಾರಕ್ಕೆ ಧಕ್ಕೆ ಉಂಟಾಯಿತು. ಈ ಮನುವಿನ ವಾದವನ್ನು ಉಳಿದಂಥ ಧರ್ಮಶಾಸ್ತ್ರಕರು ಕೂಡ ಆ ಅವಧಿಯಲ್ಲಿ ಒಪ್ಪಿಕೊಳ್ತಾರೆ. ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ಇದ್ದಂಥ ಪ್ರಮುಖ ಧರ್ಮಶಾಸ್ತ್ರಕಾರರು ಯಾರು ಅಂತೇಳಿ ನೋಡೋಣ. ಮೊದಲನೇದಾಗಿ ಮನು, ಇನ್ನೊಬ್ಬ ಯಜ್ಞವಲ್ಕ್ಯ, ಅಂಗೀರಸ, ಕೌಟಿಲ್ಯ, ಇನ್ನು ಮುಂತಾದವರು ಈ ಅವಧಿಯಲ್ಲಿ ಇದ್ದರು. ಒಟ್ಟಾರೆ ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳು ಸ್ತ್ರೀಯರಿಗೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳ ಒಂದು ಉಗಮಕ್ಕೆ ಕಾರಣ ಆಗ್ತವೆ. ಆರಿಜಿನ್ ಆಫ್ ವುಮೆನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಈ ಅವಧಿಯಲ್ಲಿ ಸಾಕಷ್ಟು ಮಹಿಳೆಗೆ ಸಂಬಂಧಿಸಿದಂತೆ ಒಂದಷ್ಟು ಸಮಸ್ಯೆಗಳನ್ನೋದು ಉದ್ಭವ ಆಗುತ್ತೆ. ಉದಾಹರಣೆಗೆ ಬಾಲ್ಯ ವಿವಾಹ ಪದ್ಧತಿ, ವರದಕ್ಷಿಣೆ ಪಿಡುಗು, ಸತಿ ಪದ್ಧತಿ, ವಿಧವಾ ಸಮಸ್ಯೆ, ದೇವದಾಸಿ ಪದ್ಧತಿ, ಇನ್ನು ಅನೇಕ ಸಮಸ್ಯೆಗಳ ಉಗಮಕ್ಕೆ ಈ ಧರ್ಮಶಾಸ್ತ್ರಗಳು ಮತ್ತು ಪುರಾಣಗಳಲ್ಲಿ ವಿಧಿಸಿದ್ದಂತಹ ಹಲವಾರು ಕಟ್ಟುಪಾಡುಗಳು ಹಾಗೂ ಆಚರಣೆಗಳು ಸ್ವಲ್ಪ ಮಟ್ಟಿಗೆ ಕಾರಣವಾಗಿ ಅವು ಮುಂದೆ ಮಧ್ಯಕಾಲೀನ ಯುಗದಲ್ಲಿ ಬಹುದೊಡ್ಡ ಮಟ್ಟದ ಸಾಮಾಜಿಕ ಪಿಡುಗುಗಳಾಗಿ ಬೆಳೆದು ನಿಲ್ಲಲು ಕಾರಣ ಆಗ್ತವೆ. ಡ್ಯೂ ಟು ರಿಸ್ಟ್ರಿಕ್ಷನ್ಸ್ imposed by dharmashastras and puranas, there led to many problems related to women. Next ನೋಡೋಣ, women status under the influence of Buddhism. Due to dominance of Buddhism, the condition of women started improving. ಬೌದ್ಧ ಧರ್ಮದ ಪ್ರಾಬಲ್ಯದ ಕಾಲದಲ್ಲಿ ಮಹಿಳೆಯರ ಸ್ಥಾನಮಾನ. ಕ್ರಿಸ್ತ ಪೂರ್ವ 6ನೇ ಶತಮಾನದಲ್ಲಿ ಹುಟ್ಟಿಕೊಂಡಂತಹ ಬೌದ್ಧ ಧರ್ಮವು ಮಹಿಳೆಯರ ಸ್ಥಾನಮಾನ ಕ್ಷೀಣಿಸುತ್ತಿದ್ದಂತಹ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಅವರ ಸ್ಥಾನಮಾನದಲ್ಲಿ ಸುಧಾರಣೆಗೊಳಿಸಲು ಒಂದಷ್ಟು ಸಹಾಯವನ್ನು ಈ ಧರ್ಮ ಅನ್ನೋದು ಮಾಡುತ್ತೆ. During the Buddhism, women were able to receive respect. ಈ ಬೌದ್ಧ ಧರ್ಮದ ಕಾಲದಲ್ಲಿ ಸ್ತ್ರೀಯರು ಪುರುಷರಿಗೆ ಸರಿಸಮಾನರಾಗಿದ್ದಲ್ಲದೆ ಇದ್ದರೂ ಸಹ ಅವರಿಗೆ ಕೆಲವು ವಿಷಯಗಳಲ್ಲಿ ಗೌರವ ಸ್ಥಾನವನ್ನು ನೀಡಲಾಗಿತ್ತು. ಈ ಕಾಲದಲ್ಲಿ ಸ್ತ್ರೀಯರು ಪುರುಷರಿಗೆ ಸರಿಸಮಾನರಾಗಿಲ್ಲದೇ ಇದ್ದರೂ ಸಹ ಅವರಿಗೆ ಕೆಲವು ವಿಷಯಗಳಲ್ಲಿ ತುಂಬ ಗೌರವ ಸ್ಥಾನವನ್ನು ಕೊಡಲಾಗಿತ್ತು. ಬೌದ್ಧ ಧರ್ಮದ ಪ್ರಕಾರ ಸ್ತ್ರೀಯರಿಗೆ ವಿವಾಹವು ಕಡ್ಡಾಯ ಆಗಿರಲಿಲ್ಲ ಹಾಗೂ ವೈಧವ್ಯವು ಅವಹೇಳನಾಸ್ಪದವಾದದ್ದಾಗಿರಲಿಲ್ಲ. ಅಂದರೆ ವೈಧವ್ಯ ಅಂದರೆ ವಿಧವೆ ಅನ್ನೋ ಒಂದು ಪಟ್ಟ ಅವತ್ತು ಅವಹೇಳನಾಸ್ಪದವಾಗಿರಲಿಲ್ಲ. ವಿಧವೆಯರು ಯಾವುದೇ ಸಾಮಾಜಿಕ ಕಳಂಕವಿಲ್ಲದೆ ಸನ್ಯಾಸಿ ಮಠವನ್ನು ಈಸಿಯಾಗಿ ಸೇರಬಹುದಾಗಿತ್ತು. Women were also involved in the publicity of Buddhism. ಈ ಅವಧಿಯಲ್ಲಿ ಬೌದ್ಧ ಧರ್ಮದ ಪ್ರಚಾರದಲ್ಲಿಯೂ ಕೂಡ ಮಹಿಳೆಯರು ಪಾಲ್ಗೊಂಡಿದ್ರು. ಇನ್ನು ಈ ಅಧ್ಯಯನಕ್ಕೆ ಸಂಬಂಧಪಟ್ಟಂತೆ
MCQ ಕ್ವಶನ್ಸ್ ಯಾವ ಥರ ಬರುತ್ತೆ ಅನ್ನೋದನ್ನು ನಾವೀಗ ನೋಡೋಣ. ಹೂ ಈಸ್ ಆಫ್ ದಿ ಒಪಿನಿಯನ್ ದಟ್ ವುಮೆನ್ ಡಸಂಟ್ ಡಿಸರ್ವ್ ಇಂಡಿಪೆಂಡೆನ್ಸ್? ಆಪ್ಷನ್ ಎ ಮನು, ಆಪ್ಷನ್ ಬಿ ಅಂಗೀರಸ, ಆಪ್ಷನ್ ಸಿ ಕೌಟಿಲ್ಯ, ಆಪ್ಷನ್ ಡಿ ಯಜ್ಞವಲ್ಕ್ಯ. ಮಹಿಳೆಯರು ಸ್ವಾತಂತ್ರ್ಯಕ್ಕೆ ಅರ್ಹಳಲ್ಲ ಎಂಬ ಹೇಳಿಕೆಯನ್ನು ಕೊಟ್ಟವರು ಯಾರು, ಅಥವಾ ಈ ಹೇಳಿಕೆ ಯಾರ ಅಭಿಪ್ರಾಯ ಆಗಿತ್ತು? ಈ 4 ಜನರಲ್ಲಿ ಈ ಹೇಳಿಕೆಯನ್ನು ಕೊಟ್ಟಂಥವರು ಆಪ್ಷನ್ ಎ ಮನು. ಇವರೊಬ್ಬ ಸ್ಮೃತಿಕಾರ, ನಾವು ಆಗಲೇ ನೋಡಿದಂತೆ. ಇನ್ನು ಎರಡನೇದಾಗಿ, ಹೌ ಮೆನಿ ಏನ್ಷಿಯಂಟ್ ಎಪಿಕ್ಸ್ ಆರ್ ದೇರ್ ಇನ್ ಇಂಡಿಯಾ? ಆಪ್ಷನ್ ಎ 4, ಆಪ್ಷನ್ ಬಿ 3, ಆಪ್ಷನ್ ಸಿ 5, ಆಪ್ಷನ್ ಡಿ 2. ಎಷ್ಟು ಮಹಾಕಾವ್ಯಗಳಿವೆ? ಆನ್ಸರ್ ಈಸ್ ಆಪ್ಷನ್ ಡಿ 2. 2 ಮಹಾಕಾವ್ಯಗಳು ಇರುವಂಥದ್ದು. ಮೊದಲನೇದಾಗಿ ರಾಮಾಯಣ, ಎರಡನೇದಾಗಿ ಮಹಾಭಾರತ. ವಿದ್ಯಾರ್ಥಿಗಳೇ, ಇಲ್ಲಿಗೆ ಈ ಸೆಷನ್ ಮುಕ್ತಾಯ ಆಯಿತು. ಮುಂದಿನ ಸೆಷನ್ನಲ್ಲಿ ಮಧ್ಯಕಾಲೀನ ಭಾರತದಲ್ಲಿ ಮಹಿಳೆಯರ ಸ್ಥಾನಮಾನ ಹೇಗಿತ್ತು ಎಂಬುದನ್ನು ತಿಳಿದುಕೊಳ್ಳೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.